ಹೇಗಿದ್ದೀರಾ? ನಮ್ಮ ಊರ ಕಾರ್ತಿಕೋತ್ಸವ ನೋಡಿ 17 ಇಯರ್ಸ್ ಆಗಿತ್ತು. ಕಾರ್ತಿಕೋತ್ಸವ ಅಂದರೆ ದೀಪೋತ್ಸವ ದಿನಾನೇ ನಾವು ಏನೋ ಒಂದು ಮರೆತು ಹೋಗಿದ್ವಿ. ತುಂಬ ಫೀಲ್ ಆಯ್ತು ನಮಗೆಲ್ಲ. ವೆಲ್ಕಮ್ ಬ್ಯಾಕ್ ಟು ಕಿಡ್ಸ್ ಅಟ್ ವಿವಿಎಂ ಯೂಟ್ಯೂಬ್ ಚಾನಲ್ಗೆ. ಬೆಳಿಗ್ಗೆ 4:30 ಸ್ಟಾರ್ಟ್ ಆಗಿರೋ ದೀಪ ನಮಸ್ಕಾರ ನೋಡಿ ಎಷ್ಟು ಜನ ಸೇರಿದಂತೆ. ಎಷ್ಟು ಚಳಿಯಲ್ಲಿ ಇವರೆಲ್ಲ ದೀಪ ನಮಸ್ಕಾರ ಹಾಕಿ ಕೋಲ್ಡ್ ವಾಟರಲ್ಲಿ ಸ್ನಾನ ಮಾಡ್ತಾರೆ. ಕೆಲವೊಂದಿಷ್ಟು ಜನ ಮನೆಯಿಂದ ಹಾಟ್ ವಾಟರ್ ತೊಗೊಂಡು ಬಂದಿರ್ತಾರೆ. ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ ಮನೇಲಿ ಕೂಡ ಎಲ್ಲರೂ ಈ ಥರ ದೀಪ ನಮಸ್ಕಾರನ ಹಾಕ್ತಾ ಇದ್ದಾರೆ. ಸೊ ನಾವಿಲ್ಲಿ ದೀಪೋತ್ಸವ ನೈಟ್ ಇದೆ, ಅದಕ್ಕೋಸ್ಕರ ಬಂದಿದ್ದೀವಿ. ಇದೇ ಹಬ್ಬನ ನಾವು 17 ಇಯರ್ಸ್ ಬ್ಯಾಕಲ್ಲಿ ನೋಡಿದ್ವಿ. ಅವಾಗ ಸುಮಾರು ವರ್ಷಗಳೇ ಆಗೋಯ್ತು. ಈ ವಿಡಿಯೋನ ನೋಡಿ ಈ ವಿಡಿಯೋದಲ್ಲಿ ಏನು ಮುಖ್ಯವಾಗಿದೆಯೋ ಅದನ್ನೇ ನಾವು ಮಿಸ್ ಮಾಡಿದ್ದೀವಿ. ಆ್ಯಕ್ಚುಲಿ ಹೇಳಬೇಕಾದ್ರೆ ಇಷ್ಟೊಂದು ಚಳಿಯಲ್ಲಿ ಸ್ನಾನ ಮಾಡೋರಿಗೆಲ್ಲ ಹಾಗೆ ಕಳಿಸಲ್ಲ. ದೇವಸ್ಥಾನದಲ್ಲಿ ಬಿಸಿ ಬಿಸಿ ಟೀ, ಕಾಫಿ ಹಾಗೆ ಬಿಸ್ಕಿಟು ತಿನ್ನೋದಕ್ಕೆ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಟುಬಿಟ್ಟಿರ್ತಾರೆ. ಬಂದವರು ಅದನ್ನೆಲ್ಲ ತಿನ್ಕೊಂಡು ಕುಡ್ಕೊಂಡೇ ಹೋಗೋದು. ನೋಡಿ, ನಮ್ಮೂರು ಆಂಜನೇಯ ದೇವಸ್ಥಾನ ಇದು. ಸಿಂಪಲ್ ಆಗಿದ್ರು ತುಂಬ ಪವರ್ಫುಲ್ ಆಗಿದೆ. ಡೈಲಿ ಅಭಿಷೇಕ ಮಾಡಿರ್ತಾರೆ. ಬಟ್ ಈ ವರ್ಷ ನಮಗೆ ಅಭಿಷೇಕ ಸಿಕ್ಬಿಡ್ತು. ಜಯ ಆಂಜನೇಯ. ನಾವೆಲ್ಲ ರಿಟರ್ನ್ ಮನೆಗೆ ಬರೋಕ್ಕಿಂತ ಮುಂಚೆನೇ ನಮ್ಮ ಮಾವರು ಬಂದು ಮನೆ ಮುಂದೆನೇ ಬೆಂಕಿ ಹಾಕಿಬಿಟ್ಟಿದ್ರಲ್ಲ. ಅಷ್ಟರಲ್ಲೇ ನಮ್ಮ ಮನ್ವಿತ್ ಕೂಡ ಎದ್ದು ಬಂದು ಅವ್ರ ಜೊತೆಗೆ ಬಿಸಿ ಕಾಯಿಸ್ತಾ ಇದ್ದಾನೆ. ಅವ್ರಿಗಂತೂ ಹೊಸ ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟಿದೆ. ಅವ್ರು ಹೇಳ್ಕೊಡ್ತಾ ಇದ್ರು ಅವ್ರ ಅಜ್ಜ ಅವರಿಗೆಲ್ಲ. ಇದು ನಮ್ಮತ್ತೆ ಅವರತ್ತೆ ಸೇರಿ ಮಾಡ್ತಿರೋ ಹೋಳಿಗೆ ಅಂದರೆ ಒಬ್ಬಟ್ಟು. ಊರ ಕಡೆ ಎಲ್ಲ ಜಾತ್ರೆ ಅಂದರೆ ಮುಖ್ಯವಾಗಿ ಒಬ್ಬಟ್ಟೆ ಮಾಡೋದು. ನಾವೇ ಅಪರೂಪಕ್ಕೆ ಊರಿಗೆ ಹೋಗಿರ್ತೀವಿ. ಹಾಗಾಗಿ ಅವ್ರು ನಮ್ಗೆ ಯಾವ ಕೆಲಸನೋ ಅಡುಗೆ ಎಲ್ಲ ಹಚ್ಚಲ್ಲ. ಸೊ ಅವರು ಹೇಗಂದರೆ ನಮ್ಮ ಅತ್ತೆ ಇವಾಗ ಒಂದು ಅರ್ಧ ಗಂಟೆಯಲ್ಲಿ 1-2 kg ಹೋಳಿಗೆ ಮಾಡ್ತಾರೆ. ಅಷ್ಟು ಫುಲ್ ಫಾಸ್ಟಾಗಿ ಮಾಡಿಬಿಡ್ತಾರೆ ಎಲ್ಲ ಕೆಲಸನೂ. ನಾವು ಸುಮ್ಮನೆ ಮನೆ ಮೇಲೆ ಕೆಲಸ ಇರುತ್ತಲ್ಲ, ಪಾತ್ರೆ ತೊಳೆಯೋದೆಲ್ಲ ಅದು ಮಾತ್ರ ಮಾಡ್ತೀವಿ. ಇವರೇ ನಮ್ಮ ಅತ್ತೆ ಹೆಂಗೆ ಎನರ್ಜೆಟಿಕ್ ಆಗಿದ್ದಾರೆ. ಇನ್ನು ನೋಡಿ, ಪ್ರತಿಯೊಂದು ಹೋಳಿಗೆನೂ ಎಷ್ಟು ಉಬ್ಬಿ ಬರ್ತಾ ಇದೆ, ಎಷ್ಟು ಚೆನ್ನಾಗಿ. ನಾವು ಹೋಗಿರೋದೇ ಕಾರ್ತಿಕೋತ್ಸವನ ನೋಡೋದಕ್ಕೆ. ಈ ಕಾರ್ತಿಕೋತ್ಸವದ ವಿಡಿಯೋನ ಇದರಲ್ಲಿ ಅಪ್ಲೋಡ್ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂತ ನಾವು ಹೇಳ್ತೀವಿ. ಸೊ ಪ್ಲೀಸ್ ನೀವು ಕಂಟಿನ್ಯೂಸ್ ಆಗಿ ವಿಡಿಯೋ ನೋಡಿದರೆ ಮಾತ್ರ ನಿಮ್ಗೆ ಅರ್ಥ ಆಗೋದು. ಇದು ಬಂದು ಮಾರನೇ ದಿನದ್ದು. ಆ್ಯಕ್ಚುಲಿ ನಮ್ಮೂರ್ದು ಬೆಳ್ಳಿ ಪಲ್ಲಕ್ಕಿನ ಮಾಡಿದ್ದಾರೆ ಅಂತೆ. ಅದನ್ನು ಕೂಡ ನಿಮ್ಗೆ ತೋರಿಸ್ತೀವಿ ನೋಡಿ. ನಮ್ಮೂರಲ್ಲಿ ಆಂಜನೇಯ ದೇವಸ್ಥಾನದಲ್ಲಿ ಕಾರ್ತಿಕೋತ್ಸವ ಅಂದ್ರೇ ಇಡೀ ಫುಲ್ ಊರು ತುಂಬ ದೀಪೋತ್ಸವ ಆಗಿರುತ್ತೆ. ಆಂಜನೇಯನ ಟೆಂಪಲಲ್ಲಿ ಕೂಡ ಸುಮಾರು ದೀಪಗಳನ್ನು ಹಾಕ್ತಾ ಇರ್ತಾರೆ. ದೀಪ ಎಲ್ಲ ಉರಿತಾ ಇರುತ್ತೆ. ಕಂಬ ಕಾಣಿಸ್ತಾ ಇರೋದು, ಕಂಬದ ಸುತ್ತ ಎಲ್ಲನೂ ದೀಪ ಇರುತ್ತೆ. ಮೇಲೆ ಕೆಳಗೆ ಎಲ್ಲ ಕಡೆಗೂ ಇರುತ್ತೆ. ಸೊ ಅದನ್ನು ನೋಡೋದಕ್ಕೆ 2 ಕಣ್ಣು ಸಾಲದು. ಸುತ್ತಮುತ್ತಿನ ಎಷ್ಟು ಹಳ್ಳಿಗಳಿರುತ್ತಲ್ಲ ಅಷ್ಟು ಹಳ್ಳಿಗಳಿಂದ ಇಲ್ಲಿ ಜನ ಸೇರಿರ್ತಾರೆ ಈ ಜಾತ್ರೆನ ನೋಡೋದಕ್ಕೆ. ನಾವು ಕೂಡ ಬಂದಿದ್ದೀವಿ ಅದೇ ಥರ. ಮದುವೆ ಆದಮೇಲೆ ಸುಮಾರು ಸರ್ತಿ ಅಂದ್ಕೊಂಡಿದ್ವಿ ಇದು ದೀಪೋತ್ಸವಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು, ಆಗಿರಲಿಲ್ಲ. ಇವಾಗ ಬಂದಿದ್ದೀವಿ. ಬಟ್ ಏನು ಪ್ರಾಬ್ಲಮ್ ಆಯ್ತು ಅಂತ ನಮ್ಮ ಮನೇಲೆಲ್ಲ ಅವ್ರು ಫೋನ್ ತಂದಿದ್ದಾರೆ ಅಂತ ನಾನು ಬಿಟ್ಟು ಬಂದಿದ್ದೀನಿ. ನಾನು ತೊಗೊಂಡು ಬಂದಿದ್ದೀನಿ ಅಂತ ಅವರು ಬಿಟ್ಟು ಬಂದಿದ್ದಾರೆ. ಸೊ ಹೀಗಾಗಿ ಎಷ್ಟು ಜನ 5 ಫೋನ್ ಇದ್ದರೂ ಕೂಡ ಒಬ್ಬರ ಹತ್ರನೂ ಫೋನ್ ಇರಲಿಲ್ಲ ದೀಪೋತ್ಸವದ ದಿನ. ಸೊ ಹಾಗಾಗಿ ನಮಗೆಲ್ಲ ತುಂಬ ಅಂದರೆ ತುಂಬ ಬೇಜಾರಾಗೋಯಿತು. ಒಂದು ಫೋಟೋ ಕೂಡ ತೆಗೆಸ್ಕೊಳ್ಳಿಲ್ವಲ್ಲಪ್ಪ, ಒಂದು ವಿಡಿಯೋನೂ ಮಾಡಲಿಲ್ಲ ಅಂತ ಹೇಳಿಬಿಟ್ಟು. ಸೊ ಯಾರು ಬೇಜಾರು ಮಾಡ್ಕೋಬೇಡಿ. ನೆಕ್ಸ್ಟ್ ಏನಾದರೂ ನಾವು ಕಾರ್ತಿಕೋತ್ಸವಕ್ಕೆ ಹೋದರೆ ದೀಪೋತ್ಸವದ ವ್ಲಾಗ್ಸ್ನೇ ಮಾಡಿ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀವಿ. ಆವಾಗ ನೀವೇ ಕಮೆಂಟ್ ಹಾಕ್ತೀರಾ, ಅಪ್ಪ ಎಷ್ಟು ಚೆನ್ನಾಗಿದೆ ನಿಮ್ಮೂರು ಕಾರ್ತಿಕೋತ್ಸವದಲ್ಲಿ ದೀಪೋತ್ಸವ ಅಂತ ಹೇಳಿಬಿಟ್ಟು. ಸೊ ಆ ರೇಂಜ್ಗೆ ನಮ್ಮ ದೀಪೋತ್ಸವ ನಡೆಯುತ್ತೆ ಅಲ್ಲಿ. ಇಲ್ಲಿ ನೀವು ನೋಡ್ಬೋದು ಸುಮಾರು ಕಡೆಯಿಂದ ಎಲ್ಲ ಜನ ತುಂಬಿದ್ದಾರೆ. ಇದೇ ಎಷ್ಟು ಚೆನ್ನಾಗಿ ಕಾಣಿಸ್ಬೇಕಾದ್ರೆ ದೀಪೋತ್ಸವ ಎಷ್ಟು ಸುಂದರವಾಗಿರ್ಬೋದು. ಅದು ನೈಟ್ ಟೈಮಲ್ಲಿ ದೀಪ ಎಲ್ಲ ಹಚ್ಚಿಬಿಟ್ಟು ಎಲ್ಲ ಕಲರ್ ಡ್ರೆಸ್ ಹಾಕೊಂಡು ಬಂದಿರ್ತಾರೆ. ಹಾಗಾಗಿ ಅದನ್ನ ಮಿಸ್ ಮಾಡ್ಕೊಂಡಿವಿ ನಾವು ಆ್ಯಕ್ಚುಲಿ. ಬೆಳ್ಳಿ ಪಲ್ಲಕ್ಕಿ ಅಂತ ಹೇಳಿದ್ನಲ್ವ. ಸೊ ಇದೆ ನೋಡಿ, ಅದು ಬೆಳ್ಳಿ ಪಲ್ಲಕ್ಕಿ ತೊಗೊಂಡು ಹೋಗ್ತಾ ಇದ್ದಾರೆ. ಮೇಲಿಂದ ಕಾರಿಕು ಬೇತಸ್ ಎಲ್ಲ ಹಾಕ್ತಾ ಇದ್ದಾರೆ. ಕೆಳಗಡೆ ಇರೋರು ತಲೆ ಮೇಲೆಲ್ಲ ಕುಗ್ತಾ ಇದೆ. ನಮ್ಮೂರು ಬಯಲುಸೀಮೆ ನಾಟಕಕ್ಕೆ ಒಂದು ಹೆಸರಾಗಿದೆ. ಸಂಗೆಬಾಳ ಪಾರಿಜಾತ ನೀವು ನೋಡಿರ್ಬೋದು. ಇವಾಗ ಮೂವೀಸ್ ಮಾಡಿದ್ದಾರೆ ಅದ್ರದ್ದು. ಆ್ಯಕ್ಚುಲಿ ಸಂಗೆಬಾಳ ಪಾರಿಜಾತದಲ್ಲಿ ಗಂಗೆ ಪಾತ್ರನ ನಮ್ಮ ಅಜ್ಜನೇ ಮಾಡ್ತಾಯಿದ್ರು. ಇವಾಗ ಅವರು ಪ್ರೆಸೆಂಟ್ ಇಲ್ಲ.
ಇಲ್ಲಿ ಸುಮಾರು ಜನ ವಾದ್ಯ ಮೇಳದವರು ಸೇರಿದ್ದಾರೆ. ಇವರೆಲ್ಲ ನಮ್ಮೂರವ್ರೆ. ಒಂದೊಂದು ತಂಡ ಕಟ್ಕೊಂಡು ಅವರು ನುಡಿಸ್ತಿರೋ ವಾದ್ಯನ ಕೇಳ್ತಾ ಇದ್ರೆ ಕಿವಿಗೆ ಇಂಪಾಗಿ ಸೊಗಸಾಗಿರುತ್ತೆ. ಇದೆಲ್ಲ ನೋಡೋದಕ್ಕೆ 17 ಇಯರ್ಸೇ ಬೇಕಾಯ್ತಾ ಅಂತ ಅನಿಸ್ತಾ ಇತ್ತು ಮನಸ್ಸಲ್ಲಿ. ಇದರಲ್ಲಿ ವಾದ್ಯ ಮೇಳ ರಚಿಸಿದ ತಂಡಗಳಲ್ಲಿ ಕೇವಲ ವಾದ್ಯ ಮೇಳಕ್ಕೆ ಸಂಬಂಧಪಟ್ಟವ್ರು ಮಾತ್ರ ಇರಲ್ಲ. ನಮ್ಮ ಗುರುಗಳಿದ್ದಾರೆ, ನಮ್ಮ ಫ್ರೆಂಡ್ಸ್ ಇದ್ದಾರೆ, ಹಾಗೆ ನಮ್ಮ ಸಂಬಂಧಿಕರು ಕೂಡ ಇರ್ತಾರೆ. ಅವರೆಲ್ಲ ಸೇರಿಕೊಂಡು ಇಷ್ಟು ಚೆನ್ನಾಗಿ ವಾದ್ಯ ನುಡಿಸ್ತಾ ಇದ್ರು. ಈ ವಿಡಿಯೋನ ಯಾರಾದರೂ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಹೊಸಬ್ರು ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಬಟನ್ನ ಪ್ರೆಸ್ ಮಾಡಿ. ನಮ್ಮ ಊರ ಜಾತ್ರೆನೂ ಆಯಿತು. ಹಾಗೆ ಇನ್ನೊಂದು ಮುಖ್ಯವಾದ ಕಾರಣ ಇದೆ, ಅದಕ್ಕೋಸ್ಕರ ನಾವು ಊರಿಗೆ ಬಂದಿದ್ದೀವಿ. ಅದೇನಪ್ಪ ಅಂದರೆ ನೆಕ್ಸ್ಟ್ ವ್ಲಾಗಲ್ಲಿ ನೀವೇ ನೋಡ್ಬೋದು. ಏನ್ ಚಂದಾನೆ ಹುಡುಗ ಜಗದ ಕಾಮಪಾನಿನ ಗಾನ ಚಂದ ಬಚ್ಚ ತಮ್ಮದೇ ತಾಳ ಚಂದ ಮಟ್ಟಾದ